ಫಸ್ಟ್ ಕಸಿದ ಬೆಸ್ಟ್ ಇದು ಬೇಷ್ ಅನ್ಸುತ್ತೆ ನಮಗೆ. ಅದ್ರದ್ದು ಆರಾಮ್ ಅನ್ಸುತ್ತೆ ನಮಗೆ. ಬೆಸ್ಟ್ ಸ್ವಂತ ಮಠನ ಕಟ್ಸ್ಯಾರ ಅವರು. ಮಹೇಶ್ ಅಜ್ಜಾರು ಅವರ ಸ್ವಂತ ಕಟ್ಸ್ಯಾರ. ಎಲ್ಲ ಅವರ ಸ್ವಂತ ಎಲ್ಲ ಅದು 10 ಪೈಸೆ ಪಟ್ಟಿ ಕೊಟ್ಟಿಲ್ಲ, ಸ್ವಂತ ಅವರೇ ಎಲ್ಲ ಅವರ ಮಾಡ್ಯಾರ. ಭಾರಿ ಆನಂದ ಅನ್ಸುತ್ತೆ ರೀ. ಭಾರಿ ಬೆಸ್ಟ್. ನಮ್ಮ ಜೀವನ ನೋಡೇ ಇಲ್ಲ ನಾವು. ಅಲ್ಲಿ ಹೋಗಿ ನೋಡೋಕೆ ಆಗೋದೇ ಇಲ್ಲ ನಮಗೆ. ಅಷ್ಟು ಖರ್ಚು ಮಾಡಿ ಭಾರಿ ಆನಂದ ಅನ್ಸುತ್ತೆ. ಬೆಸ್ಟ್ ಆಗೈತೆ ಸರ್. ಈ ವಿಷಯ ನಮ್ಗೆ ಭಾಳ ತುಂಬ ಹೆಮ್ಮೆ ವಿಷಯ ಇದೆ. ನಮಗೆ ಆ್ಯಕ್ಚುಲಿ ನಮ್ಮ ಅಜ್ಜಾರು ಮಾಡಿದ್ದರಿಂದ ನಮ್ಗೆ ಪ್ರೌಢಾಗಿದೆ. ನಮಗೆ ನಮ್ಮ ಇದರಲ್ಲಿ ನಾವು ಏನೋ ಒಟ್ಟು ನಮ್ಮೂರಲ್ಲಿ ಒಂದು ಹೊಸತನ ಶುರುವಾಗಿದೆ. ನಮ್ಮಲ್ಲಿ ಈ ಹೊಸ ಗಾಳಿ ಬೀಸ್ತಾ ಇದೆ ನಮ್ಮೂರಲ್ಲಿ. ಇದೆ ಸರ್. ಎಲ್ಲ ನಾವು ರಾತ್ರಿ ಆಗಲಿ ಎಲ್ಲ ತಯಾರು ಮಾಡಿದ್ದೀವಿ. ಎಲ್ಲ ಊರೆಲ್ಲ ಸ್ವಚ್ಛ ಮಾಡಿ ಎಲ್ಲ ಒಂಥರ ಊರಲ್ಲಿ ಒಂದು ಹೊಸ ಹುರುಪು ಇದೆ. ಇದಾಗಿದೆ ಅಷ್ಟೇ. ನನ್ನ ಹೆಸರು ಪ್ರಕಾಶ್ ಪಾಟೀಲ್ ಅಂತೇಳಿ. ಬೈಕಿರೋಡ ಗೌಡ್ರ ಅಂತೇಳಿ ನಮ್ಮ ಹೆಸರು. ಮಹೇಶ್ ಅಜ್ಜವರು ಈ ಏರ್ಪೋರ್ಟ್ನಲ್ಲಿ ಇದು ಮಾಡಿಕೊಂಡು ತಮ್ಮ ಪಾಡಿನ ಜಮೀನಿನಲ್ಲಿ ಬೆಳೆಸಿ ಊರು ಉದ್ಧಾರ ಮಾಡಿದರು. ಊರಿಗಾಗಿ ಮೆಚ್ಚುವಂಥ ಕೆಲಸ ಸಹಾಯ ಮಾಡಿದರು. ಮತ್ತು ಅನಾಥ ಮಕ್ಕಳನ್ನ ಎಷ್ಟು ಸಲುಹಿದ್ರು ಅವರು. ಓದು ಏರ್ಪೋರ್ಟ್ನಲ್ಲಿ ಇಟ್ಟು ಅವರಿಂದ ಹಿರಹಾಳ ಉದ್ಧಾರ ಅಂತ ನಾನು ಬೇಡ್ಕೊಂಡೆ. ಎಲ್ಲ ರೈತರಿಂದ ಒಳ್ಳೆಯ ವಾತಾವರಣ ಹೊಂದಿದೆ. ಊರಿಗೆ ದೊಡ್ಡ ಅಭಿವೃದ್ಧಿ ಮಾಡಿದ್ದಾರೆ ಮಹೇಶ್ ಅಜ್ಜರು. ಹಾಗಾಗಿ ಎಲ್ಲ ಜನಗಳು ಅವ್ರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ತಮ್ಮಲ್ಲಿ ಆಜ್ಞೆ ಕೇಳ್ಬೋದು. ಬೈಕಿರೋಡ ಗೌಡ್ರ ಅಂತೇಳಿ. ಹಿರೇಳ ಗ್ರಾಮದಲ್ಲಿ ಹಿರೇಮಠದ ಈ ಜಗದ್ಗುರುಗಳವರು ಜಗದ್ಗುರು ಬರಾಕತ್ತಾರೆ. ಅವರ ಅಡ್ಡ ಪಲ್ಲಕ್ಕಿ ಉತ್ಸವ ಇದೆ. ಹಾಗೂ 14ನೇ ತಾರೀಕಿನಿಂದ ಹಿಡಿದು 20ನೇ ತಾರೀಕಿನವರೆಗೆ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮತ್ತು 20ನೇ ತಾರೀಕಿಗೆ ಸಾಮೂಹಿಕ ಯೋಗ ಇದೆ. ಈ ಸಂಭ್ರಮಕ್ಕೆ ಈ ಹಿರಿಯ ಭಕ್ತರು ಹಾಗೂ ನಮ್ಮ ಈ ಊರು ಹಿರೇಮಠದ ಮಹೇಶ್ವರ ಅವರು ಮುಂಜಾಗ್ರತೆಯಿಂದ ಈ ಒಂದು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅವರು ಶ್ರಮಪಟ್ಟು ಮಾಡಕತ್ತಾರೆ. ನಮ್ಮ ಹೆಸರು ಅಂದಯ್ಯ ಮಸಿಗೆ ಮಠ ಅಂತೇಳಿ. ನಮ್ಮ ಊರದಿಂದ ಒಂದು ಮಠ ಕಟ್ಟಾರ, ಗುರುಮಠ ಅಂದರೆ ನಮಗೊಂದೆಲ್ಲ ಹೆಮ್ಮೆ. ಆ ಕಾರಣ ಊರಿನ ಗುರು ಹಿರಿಯರೆಲ್ಲ ಸೇರಿಕೊಂಡು ಒಂದು ಸುಂದರ ಮಠವನ್ನು ಕಟ್ಟಿ ನಮ್ಮ ಗುರುಮಠ ಅನ್ನೋದೊಂದು ತೋರಿಸಿಕೊಟ್ಟರ ನಮ್ಮ ಅಜ್ಜನವರು. ಆದ ಕಾರಣ ನಮ್ಮ ಊರಿನ ಗುರು ಹಿರಿಯರೆಲ್ಲ ಸೇರಿಕೊಂಡು ಒಂದು ಹಬ್ಬವನ್ನು ಮಾಡ್ತಾಯಿದ್ದಾರೆ. ಶಾಂತಗೂಡ ಮಹೇಶ್ ಅಜ್ಜರನವರು ಹಿರೇಮಠ ಇವರು ಇಲ್ಲಿ ನಮ್ಮ ಹಿರೇಮಠ ಒಂದು ಉದ್ಘಾಟನಾ ಸಮಾರಂಭ ಸಲುವಾಗಿ ರಂಭಾಪುರಿ ಜಗದ್ಗುರುಗಳು ಆಗಮಿಸ್ತಾರೆ. ಆ ಕುಂಭಮೇಳ ಆರತಿಯವರಿಂದ ರಂಭಾಪುರಿ ಜಗದ್ಗುರುಗಳನ್ನು ಕರೆದುಕೊಂಡು ಮಠಕ್ಕೆ ಬರ್ತೀವಿ. ಇಷ್ಟು ದಿನ ನೋಡೇ ಇಲ್ಲ ನಾವು. ನಮ್ಮ ಮಹೇಶ್ ಅಜ್ಜರ ಆಶೀರ್ವಾದದಿಂದಲೇ ಇದನ್ನು ನಾವು ಇಲ್ಲೇ ಹಿರೇಮಠದ ಉದ್ಘಾಟನೆ ಸಮಾರಂಭವನ್ನು ನೋಡ್ತೀವಿ. ಅವರು ನಮ್ಮ ಊರ ಹಿರೇಮಠದ ಗುರುಗಳವ್ರು ರೀ. ಅವರಿಂದ ನಾವು ಇದನ್ನು ಒಂದು ಪುಣ್ಯದ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಹಿರಿಯಾಳ ಭಕ್ತರು ಪಾಲ್ಗೊಂಡಿದ್ದಾರೆ. ಅದಕ್ಕೆ ಇದು ಭಾಳ ಖುಷಿಯಿಂದ, ಇದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಶಾಂತಗೌಡ ಪೊಲೀಸ್ ಪಾಟೀಲ್. ನಮಗೊಂದು ಇದೊಂದು ಹಬ್ಬದಾಗ ಆಗ್ಬಿಡುತ್ತೆ. ಹಬ್ಬ ಏನೋ ಒಂದು ಥರ ಸಂತೋಷದಿಂದ ಆಚರಣೆ ಮಾಡೋದು ಇದೊಂದು ನಮ್ಮ ಖುಷಿ. ಎಲ್ಲ ಸಂಬಂಧ ಊರ ಅಭಿಪ್ರಾಯದಿಂದ ಅದು ನಮಗೊಂದು ಸಂತೋಷ ಆಗಿದೆ ಎಲ್ಲರಿಗೂ. ಮಹೇಶ್. ನಾನು ಕಾರ್ತಿಕ್ ಅಂತ, ಖುದ್ದಿದೆ ಊರವರು. ನಾವು ಬೆಂಗಳೂರಲ್ಲಿ ಇರ್ತೀವಿ. ಈಗ ಮಠದ ಲೋಕಾರ್ಪಣೆಗೆ ಬೆಳಗ್ಗೆ ಬೆಂಗಳೂರಲ್ಲಿ ಬಂದಿವಿ. ಭಾಳ ಡಿಫ್ರೆನ್ಸ್ ಇದೆ. ಅಲ್ಲ, ಮೊದಲೇ ಕಟ್ಟಡ ಅಷ್ಟೇನಿದ್ದಿಲ್ಲ. ಇವತ್ತು ಬೆಳಗ್ಗೆ ಬಂದು ನೋಡಿದ ತಕ್ಷಣ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಏನೋ ಒಂದು ಭಾಳ ಚೆನ್ನಾಗಿತ್ತು. ಏನು ಸರ್, ಇದು ಕಳಸೋತ್ಸವ ಐತಿ. ಬಾಳೆಹೊನ್ನೂರು ಅಜ್ಜರು ಬರ್ತಿದಾರೆ. ಅವ್ರು ನೋಡೋದೇ ಒಂದು ಖುಷಿ. ಆ ಖುಷಿಗೋಸ್ಕರ ಭಾಳ ಆ ಥರ ಕಾಯ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಿಂದ ನಮ್ಮ ಗ್ರಾಮಕ್ಕೆ ಭಾಳಷ್ಟು ಧನ್ಯತಾ ಭಾವ ತರ್ತಕ್ಕಂಥ ಕಾರ್ಯ ಇದು. ಗ್ರಾಮದ ಇದುವರೆಗೂ ಕೂಡ ನಾವು ಯಾರೂ ಕೂಡ ರಂಭಾಪುರಿ ಶ್ರೀಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಯಾರೂ ನೋಡ್ಕೊಂಡಿದ್ದಿಲ್ಲ. ಅಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ನಮಗೆಲ್ಲರೂ ಕೂಡ ತುಂಬ ಹೆಮ್ಮೆ ಆಗ್ತಕ್ಕಂಥದ್ದು. ಆ ಶ್ರೀಗಳ ಆಶೀರ್ವಾದದಿಂದ ನಮ್ಮ ಗ್ರಾಮ ಇನ್ನಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಬೆಳೀಲಿ, ನಾವೆಲ್ಲರೂ ಕೂಡ ಒಂದೇ ಆಗಿರ್ತಕ್ಕಂಥ ರೀತಿ ಹೇಳಿಕೊಡ್ತೀವಿ. ರೇಣುಕಾಚಾರ್ಯ ಹೇಳಿದಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವಂಥ ಮಾತಿನಂತೆ ನಾವೆಲ್ಲರೂ ಕೂಡ ಮಂದಾಗಿರ್ಕೊಂಡು
ಒಂದು ಭಾವನೆಯಿಂದ ಐಕ್ಯತೆಯಿಂದ ಇರ್ತೀವಿ ಅಂತಕ್ಕ ಮಾತನ್ನು ಹೇಳ್ತಾ ಈ ಮಠದ ಈ ಎಲ್ಲ ಶ್ರೀಗಳ ಆಶೀರ್ವಾದ ನಮ್ಮ ಗ್ರಾಮದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ನಡೆಯೋದಕ್ಕೆ ದೈವ ಒಂದು ಇಚ್ಛೆಯ ಕಾರಣ ಅಂತ ಹೇಳ್ಬೋದು. ನಾವು ಮನುಷ್ಯರೇನು ಮಾಡೋಕ್ಕಾಗಲ್ಲ. ದೇವರ ಹಾಕಿಕೊಡ್ತಕ್ಕಂಥ ಮಾರ್ಗದಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ದಾರಿಯನ್ನು ತೋರಿಸ್ತಾರ ಆ ರೀತಿಯೊಳಗೆ ಈ ಕಾರ್ಯವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಗ್ರಾಮದ ಗುರಿಯರು ಮತ್ತು ಮಹೇಶ್ ರಾಜನವರ ನೇತೃತ್ವದೊಳಗೆ ಇಲ್ಲಿರ್ತಕ್ಕಂಥ ಎಲ್ಲ ಸೇರಿರ್ತಕ್ಕಂಥ ಶ್ರೀಗಳ ಒಂದು ಮಾರ್ಗದರ್ಶನದೊಳಗೆ ನಡೆಯೋದಕ್ಕೆ ಕಾರಣ ಅದೇನಿರ್ತಲ್ಲ, ನೀನು ಒಳ್ಳಿದರೆ ಕೊಡರು ಕೊಣರು ಅನ್ನುವಂತೆ ಇಲ್ಲಿರ್ತಕ್ಕಂಥ ಜನರಲ್ಲಿ ಆ ಒಂದು ಇಚ್ಛೆಯನ್ನು ದೇವರೇ ನಮಗೆಲ್ಲರಿಗೂ ಕೂಡ ಈ ಒಂದು ಶಕ್ತಿಯನ್ನು ಕೊಟ್ಟು ಈ ಕಾರ್ಯವನ್ನು ಮಾಡೋದಕ್ಕೆ ಇವತ್ತು ಸಾಕಾರಗೊಳ್ಳೋದಕ್ಕೆ ಸಾಧ್ಯ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಬಿ ಎಂ ಎಳವರ್ ಅಂತೇಳಿ. ನಮಗೆ ಏನಿಲ್ಲ, ಭಾಳ ಖುಷಿ ಆಗೈತೆ ರೀ. ಈ ರೋಣ ತಾಲೂಕು ಹಿರಾಳ ಗ್ರಾಮದಲ್ಲಿ ನಡೀತಕ್ಕಂತಹ ಮಹಾನ್ ತಪಸ್ವಿಯಾಗಿರ್ತಕ್ಕಂತಹ ಅನ್ನದಾನೇಶ್ವರನ ಅನುಗ್ರಹದಿಂದ, ಕುಮಾರೇಶ್ವರನ ಅನುಗ್ರಹದಿಂದ ಹಾಗೂ ಈ ಊರಿನ ಹಿರೇಮಠದ ಮಹೇಶ್ ಹಿರೇಮಠ ಅವರನ್ನು ನಾವು ಭಾಳ ಅದ್ಧೂರಿಯಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಯಾರ. ಆದ್ರೆ ಈ ಪರಮ ಪೂಜ್ಯ 108 ಜಗದ್ಗುರುಗಳಿಗೆ ಆಗಿರ್ತಕ್ಕಂಥ ಬಾಳೆಹೊನ್ನೂರಿನ ಶ್ರೀಗಳು ಬಂದದ್ದು ನಮಗೆ ಭಾಳ ಆನಂದ ಅನಿಸೈತಿ. ಈ ಊರಿಗೆ ಪ್ರಥಮವಾಗಿ ಆಗಮಿಸಿ ಒಳ್ಳೆಯ ಆಶೀರ್ವಚನವನ್ನು ನೀಡಿ ನಮಗೆ ಮಾರ್ಗದರ್ಶನ ಕೊಟ್ಟು ಎಲ್ಲ ಸಮಸ್ತ ಹಿರಾಳ ಗ್ರಾಮದ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರ, ಅಕ್ಕನ ಬಳಗದವ್ರಿಗೂ ಕೂಡ ಆಶೀರ್ವಚನವನ್ನು ಮಾಡಿ ಒಳ್ಳೆಯ ರೀತಿಯಿಂದ ನಮ್ಮನ್ನು ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಾನು ಅವರಲ್ಲಿ ಹಾರೈಸಿ ನಾನು 2 ಮಾತುಗಳು ಅಂದಯ್ಯ ಚನ್ನಬಸಯ್ಯ ಹಿರೇಮಠ ಸಾಕಿನ ಡಾನಕ್ಷರು. ನಾವು ಚಿಕ್ಕವರಿರ್ಲೇ ಇಲ್ಲಿ ಒಂದು ಸಣ್ಣ ಮಠ ಇತ್ತು. ನಾವು ಇಲ್ಲೆಲ್ಲ ಓದ್ಕೊಂಡು ಎಲ್ಲ ಒಂದು ಸಣ್ಣ ಮಠ ಕಟ್ಟಿಕೊಡ್ಸಿದ್ರು ಅಜ್ಜಾರು ನಮಗೆ. ಅದನ್ನೆಲ್ಲ ಓದ್ಕೊಂಡು ಚಿಕ್ಕದಾಗಿತ್ತು, ಮುಂಚೆ ಹಿಂಗೆಲ್ಲ ಇದ್ದಿಲ್ಲ. ಸುಮ್ಮನೆ ಒಂದು ಕಲ್ಲಿಂದ ಮಾಡಿದ್ರು. ನಾವೆಲ್ಲ ಇಲ್ಲೇ ಓದ್ಕೊಳ್ಳೋದು, ಎಲ್ಲ ವಿದ್ಯಾಭ್ಯಾಸ ಇಲ್ಲೇ ಮಾಡಿ ಈಗ ಬೆಂಗಳೂರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ವಿ ನಾವು. ಅಲ್ಲಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ 10 ದಿನ ರಜೆ ಹಾಕ್ಕೊಂಡು ಬಂದಿದ್ದೀವಿ. ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ ಈ ಥರ ಮಾಡಿದ್ದಕ್ಕೆ. ಎಲ್ಲ ಅಜ್ಜಾರೆಲ್ಲ ಇದು ಮಾಡಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ ರೀ. ತುಂಬ ಸಂತೋಷ ಆಗುತ್ತೆ ಮತ್ತು ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ಓಣ್ಯಾಗೆ ಒಂದು ಈ ಥರ ಇದು ಒಂದು ನಾವರೆಲ್ಲ ಶಿಷ್ಯರು, ಶಿಷ್ಯ ಮಕ್ಕಳು ನಾವೆಲ್ಲ. ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಇದು ಅಜ್ಜಾರು, ಮಹೇಶ್ ಅಜ್ಜಾರು ಮತ್ತು ಅವ್ರ ಅಪ್ಪಾರು, ಅವ್ರ ಅಣ್ಣಾರು, ಅವ್ರ ಜೊತೆ ಎಲ್ಲ ನಾವು ಚೆನ್ನಾಗಿ ಇದು ಮಾಡ್ತಾಯಿದ್ದೀವಿ. ಬಸಪ್ಪ ಅಂತೇಳಿ ನಾವು ಚನ್ನಪಟ್ಟಣದಿಂದ ಬಂದಿದ್ವಿ, ರಾಮನಗರ ಡಿಸ್ಟಿಕ್. ನಮ್ಮ ಇಲ್ಲಿ ಇದು ರೇಣುಕಾಯಿ ಸ್ವಾಮಿಗಳು ಬರ್ತಾರಂತ ಹೇಳಿದ್ರು. ಅಡ್ಡಪಲ್ಲಕ್ಕಿ ಉತ್ಸವ ನಾವು ಕಣ್ತುಂಬ ಕಾಣ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಅದಕ್ಕೆ ಇದು ಒಂದು ಹೆಮ್ಮೆಯ ಒಂದು ಅಡ್ಡಪಲ್ಲಕ್ಕಿ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೆ ಇದು ವಿಜೃಂಭಣೆಯಿಂದ ನಡೀತಿದೆ. ಮತ್ತು ಮೊದಲು ಇದು ಗದ್ದಿಗೆ ಇತ್ತು, ಗಣೇಶನ ಇಟ್ಟು ಎಲ್ಲ ಇದನ್ನ ಮಾಡ್ತಾ ಇದ್ರು. ಈಗ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆದರೆ ಒಂದು ಹಿಂದೂ ಧರ್ಮಕ್ಕೆ ಫಲ ಬಂದಂತ ಆಗುತ್ತದೆ. ಮತ್ತು ಎಲ್ಲ ಧರ್ಮವೂ ಒಂದು ಒಗ್ಗಟ್ಟಿನಲ್ಲಿ ಇರುತ್ತದೆ. ನಮ್ಮ ಭಾರತ ದೇಶ ಹಿಂದೂಯಿಂದ ಕೂಡಿರುತ್ತದೆ. ಈ ನಾವು ಸಣ್ಣ ಅಳಿಲು ಸೇವೆ ಮಾಡಿದರೆ ಇಡೀ ದೇಶಕ್ಕೆ ಒಂದು ನಾವು ಮಾರ್ಗದರ್ಶನ ಆಗಕ್ಕ ಅನುಕೂಲ ಆಗುತ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲ ನಡೆದಿ ಚಂದ ಅನ್ನಿಸ್ತೈತಿ. ಇದಾಗಿದ್ದು ಭಾಳ ಚಂದ ಮಠದ್ದು. ಇದು ಒಳ್ಳೇದಕ್ಕಿದೆ ಮಠ. ಖುಷಿ ಐತಿ. ಈರಪ್ಪನವ್ರು ಮಾರ ಇವರು ಮಹೇಶ್ವರ್ ಅಂತೇಳಿ ನಮ್ಮ ಮಾಮಾರು ಅವ್ರು ಮಾಡಿದ್ದು ಭಾಳ ಚಲೋ ಅನ್ಸುತ್ತೆ. ಎಲ್ಲರೂ ಕೂಡಿ ಮಾಡ್ಯಾರ, ಭಾಳ ಚಂದ ಅನ್ಸುತ್ತೆ. ಇಷ್ಟೆಲ್ಲ ಮಾಡ್ಯಾರ. ಪ್ರಶಾಂತ್ ನಾವು ಅವ್ರು ಅಳಿಯಾರ, ಮಹೇಶ್ ಅವ್ರು ಅಳಿಯಾರ ಮಠ. ಭಾಳ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ? ಹೈದ್ರಾಬಾದ್ ಒಳಗೆ ನಮ್ಮದು ಕಂಪ್ನಿ ಐತ್ರಿ, IT ಕಂಪ್ನಿ. ಈಗ ಸ್ವಂತ ಊರೊಳಗೆ ಮಾಮಾರ್ ಇಷ್ಟೆಲ್ಲ ಮಾಡಾಕತ್ತಾರ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಈಗ ಅವ್ರದ್ದು ಕಂಪ್ನಿ ಐತಿ, ಇಷ್ಟೆಲ್ಲ ಮಾಡಾಕತ್ತಾರ, ಊರಿಗೆ ಮಠ ಮಾಡಾಕತ್ತಾರ. ಭಾಳ ಖುಷಿ ಆಗುತ್ತೆ. ಪ್ರಶಾಂತ್. ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಹಿರಿಹಾಳ ಗ್ರಾಮದಲ್ಲಿ ಶ್ರೀ ಹಿರೇಮಠವನ್ನು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಜಗದ್ಗುರು ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರನ್ನು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕಾರ್ಯಕ್ರಮದ ಜೊತೆಗೆ ಪಂಚಪೀಠದೊಳಗೊಂಡಾಗಿರ್ತಕ್ಕಂಥ ಶ್ರೀ ಬಾಳೆಹೊನ್ನೂರಿನ ರಂಭಾಪುರಿ ಶಾಖಾ ಮಠವಾಗಿರ್ತಕ್ಕಂಥ ಈ ಹಿರೇಮಠವನ್ನು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರನ್ನ ಕರೆಸಿ ಅವರಿಂದ ಲೋಕಾರ್ಪಣೆ ಮಾಡುವಂಥ ಈ ಕಾರ್ಯಕ್ರಮ
ಬಹುಶಃ ಅಡ್ಡಪಲ್ಲಕ್ಕಿ ಯಾಕೆ ಆಗಬೇಕು ಅಂದರೆ ವೀರಶೈವ ಲಿಂಗಾಯತ ಧರ್ಮ ಅಂದ್ರೆ ನಮ್ಮ ಭಾರತದ ಭೂಮಿ ಹೆಂಗೈತಪ್ಪ ಅಂತಂದ್ರೆ ದೇವರು ಧರ್ಮ ಗುರು ದೇವರು ಆಧ್ಯಾತ್ಮ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಇಲ್ಲಿ ಮಹಾನ್ ತಪಸ್ಸುಗಳು ನಮ್ಮ ಭಾರತ ದೇಶದೊಳಗೆ ಅನೇಕ ವರ್ಷಗಳ ನಂತರ ತಪಸ್ಸನ್ನು ಮಾಡಿ ಭಾರತ ದೇಶವನ್ನು ಪವಿತ್ರವನ್ನು ಮಾಡಿ ಹೋಗಿರ್ತಾರೆ. ಅದಕ್ಕೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಅಮೇರಿಕ ದೇಶದಿಂದ ಬಂದಿರತಕ್ಕಂಥವ್ರು ಕೂಡ ಈ ಭಾರತ ದೇಶದೊಳಗೆ ಕಾಲಿಡಬೇಕು ಅಂದರೆ ಈ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಒಳಗೆ ಕಾಲಿಡ್ತಾರೆ. ಯಾಕಪ್ಪ ಮಹಾನ್ ತಪಸ್ವಿಗಳ ಸ್ಥಾನ ಈ ನಮ್ಮ ಭಾರತ ದೇಶ. ಆ ಭಾರತ ದೇಶಕ್ಕೆ ಬಂದು ನಾವು ಕಾಲಿಟ್ಟಿವಿ ಅಂದ್ರೆ ನಾವು ಪುಣ್ಯವಂತರು ಅನ್ನುವಂಥ ಬೇರೆ ದೇಶದ ರಾಜಕಾರಣಿಗಳಾಗಲಿ ವಿದ್ವಾಂಸರಾಗಲಿ ಎಲ್ಲರೂ ಅದನ್ನು ತಿಳ್ಕೊಂಡ್ರ. ಹಂಗೆ ಈ ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಹಿರೇಮಠದ ಲೋಕಾರ್ಪಣಾ ಮಹೋತ್ಸವದ ನಿಮಿತ್ತವಾಗಿ ಬಾಳೆಹೊನ್ನೂರಿನ ಜಗದ್ಗುರು ರಂಭಾಪುರಿ ಮಹಾಸನ್ನಿಧಿಯವರು ಇಡೀ ಜಗತ್ತಿನ ತುಂಬ ಎಲ್ಲೇ ಧರ್ಮದ ಕಹಳೆ ಊದಬೇಕು ಅನ್ನುವಂಥ ವಿಚಾರ ಇಟ್ಕೊಂಡ್ರು. ಎಲ್ಲಿ ಅಧರ್ಮವನ್ನು ಆಡ್ತಾರೋ, ಎಲ್ಲಿ ಅಧರ್ಮಕ್ಕಾಗಿ ಹೋರಾಟ ಮಾಡ್ತಾರೋ ಅಲ್ಲಿ ಧರ್ಮವನ್ನು ಕಾಪಾಡ್ಕೊಂತ ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ, ಯುಗಮಾನೋತ್ಸವ 1 ದಿನ 3 ದಿನ 5 ದಿನದ ಪರ್ಯಂತರವಾಗಿ ಮಹಾಲಿಂಗ ಪೂಜೆಯೊಂದಿಗೆ ಆ ನಾಡನ್ನು ಉದ್ಧಾರ ಮಾಡುತ್ತಾ ಬಂದಿದ್ದಾರೆ. ಅದೇ ಥರನಾಗಿ ಅಡ್ಡಪಲ್ಲಕ್ಕಿ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ಜಗಕ್ಕೆ ಇವತ್ತು ನಾವು ಹಿರಿಯಾಳ ಗ್ರಾಮದ ಹಿರೇಮಠದ ಲೋಕಾರ್ಪಣಾ ನಿಮಿತ್ತವಾಗಿ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡೋರ್ಲಿಂತ್ರ ಈ ಊರು ಪಾವನ ಆಗ್ತದೆ. ಆ ಬಳಿಕ ನೆಲ ಪಾವನ ಆಗ್ತದೆ, ಜಲ ಪಾವನ ಆಗ್ತದೆ, ಜನಗಳ ಭಾವನೆ ಬದಲಾವಣೆ ಆಗ್ತದೆ. ಜನಗಳ ಮನಸ್ಸಿನ ಭಾವನೆ ಒಳಗೆ ಧರ್ಮ ದೇವರು ಆಧ್ಯಾತ್ಮ ಗುರು ಅನ್ನುವಂಥ ಶಬ್ದವನ್ನು ತುಂಬುವಂಥ ಉದ್ದೇಶಕ್ಕೆ. ಯಾಕಪ್ಪ ಅಂದ್ರೆ ಇವತ್ತು ಸಮಾಜದೊಳಗೆ ಏರುಪೇರುಗಳಾಗತ್ತವ. ಅಧರ್ಮದ ಜನ ಭಾಳ ಇರೋದ್ಲಿಂತ್ರ, ಅಧರ್ಮಕ್ಕಾಗಿ ಹೋರಾಟ ಮಾಡುವಂಥ ಜಗತ್ತು ಇರೋದ್ಲಿಂತ್ರ, ಅಧರ್ಮ ಅನ್ನೋದು ತುಂಬಿ ತುಳುಕಿದ್ಲಿಂತ್ರ ಆ ಅಧರ್ಮವನ್ನು ಇವತ್ತು ಹೋಗಲಾಡಿಸ್ಬೇಕು ಅಂದ್ರೆ ಮಹಾಸನ್ನಿಧಿಯವರ ಜಗತ್ತುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ನಿಮಿತ್ತವಾಗಿ ಜಗತ್ತನ್ನು ಉದ್ಧಾರ ಮಾಡಬೇಕಾದಪ್ಪ ಅಂದ್ರೆ ಲೋಕ ಕಲ್ಯಾಣಾರ್ಥಕವಾಗಿ ಜನರ ಅಧರ್ಮವನ್ನು ತೊಳೆದು ಧರ್ಮವನ್ನು ತುಂಬಬೇಕಾದ್ರೆ ಜಗತ್ತುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ. ಅವರು ಬಂದು ಒಂದು ಸಲ ಹೋದ್ರಪ್ಪ ಅಂದ್ರೆ ಆ ಊರು ಪಾವನ ಆಗ್ತದೆ, ಆ ಊರಿನ ಜಲ ಪಾವನ ಆಗ್ತದೆ, ಜನ ಪಾವನ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಜಗತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡ್ತಾರೆ. ಆ ಥರನಾಗಿ ಈ ಊರಿನ ಹಿರೇಮಠದ ಒಡೆಯರಾಗಿರ್ತಕ್ಕಂಥವ್ರು ಈ ಊರಿನ ಹಿರೇಮಠವನ್ನು ಕಟ್ಟಿದ ಬಳಿಕ ಊರೊಳಗೆ ಹಿರೇಮಠ ಇರಬೇಕು. ಯಾಕಪ್ಪ ಅಂದ್ರೆ ಜನ ಸಂಸಾರಸ್ಥರು ಲಿಂಗೈಕ್ಯರಾದಾಗ, ಲಗ್ನದಾಗ, ಹುಟ್ಟಿದಿಂದ ಹಿಡಿದು ಚಟ್ಟ ಕಟ್ಟುವರೆಗೂ ಸಂಸ್ಕಾರ ಕೊಡುವಂಥ ಒಂದೊಂದು ಪದ್ಧತಿಗಳಿದಾವೆ. ಎಲ್ಲದಕ್ಕೂ ದೊಡ್ಡ ದೊಡ್ಡ ಗುರುಗಳು ಬಂದು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಒಬ್ಬ ಹಿರೇಮಠದ ಸ್ವಾಮಿಗಳನ್ನ ಇಟ್ಟಿದ್ದಾರೆ. ಅವ್ರ ನಂತರ ಪಟ್ಟಾಧ್ಯಕ್ಷರು ಬರ್ತಾರೆ. ಅವ್ರ ನಂತರ ಗುರುಗಳು ಯಾರಪ್ಪ ಅಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು. ಹಂಗೆ ಒಬ್ಬರಿಗೊಬ್ಬರು ಗುರುಗಳು. ಈಗ ಇಡೀ ನಾಡಿನ ಜಗತ್ತಿಗೆ ಗುರುಗಳು ಯಾರಪ್ಪ ಅಂದ್ರೆ ರಂಭಾಪುರಿ ಮಹಾಸನ್ನಿಧಿಯವರು. ಆ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವದ ನಿಮಿತ್ತವಾಗಿ ಈ ಮಠವನ್ನು ಲೋಕಾರ್ಪಣೆ ಮಾಡಿ ಈ ಊರೊಳಗಿರ್ತಕ್ಕಂಥ ಜನಕ್ಕೆ ಧರ್ಮ ಬೋಧನೆಯನ್ನು ಮಾಡೋಕ್ಕೆ ಈ ಮಠದ ಉದ್ಧಾರವನ್ನು ಮಾಡಲಿಕ್ಕೆ ಬರಾಕತ್ತಿದ್ದಾರೆ. ಈ ಮಠದ ಹಿರೇಮಠದ ಒಡೆಯರು, ಹಿರೇಮಠದ ವ್ಯವಸ್ಥಾಪಕರಾಗಿರ್ತಕ್ಕಂಥವ್ರು ಭಾಳ ವರ್ಷದಿಂದ ಈ ಮಠ ಬಿದ್ದು ಹಾಳಾಗಿ ಹೋಗಿರ್ತಂಥ ಸಂದರ್ಭದೊಳಗೂ ಕೂಡ ಈ ಮಠದ ಒಂದು ಉದ್ಧಾರಕ್ಕಾಗಿ ಇಷ್ಟೆಲ್ಲ ಕಟ್ಟಿ ಜನಕ್ಕೆ ಉದ್ಧಾರ ಆಗಲಿ, ನಮ್ಮ ಮಠ ಉದ್ಧಾರ ಆತಪ್ಪ ಅಂತಂದು ಜನ ಉದ್ಧಾರ ಆಗ್ತಾರೆ ಅಂತೇಳಿ ಅವ್ರದ್ದೇ ಆಗಿರ್ತಕ್ಕಂಥ ಖರ್ಚು ಮಾಡಿ ಅವ್ರು ಯಾವುದೇ ಥರನಾಗಿ ಅಪೇಕ್ಷೆ ಪಡಲಾರ ಎಲ್ಲವನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡ್ಯಾರ. ಅವ್ರಿಗೆ ಆ ಜಗದ್ಗುರು ಮಹಾಸನ್ನಿಧಿಯ ಆಶೀರ್ವಾದ ಸಿಗಲಿ ಅನ್ನೋಂಥ ನನ್ನ 2 ಮಾತು ಮುಗಿಸ್ತೀನಿ.